ಎಲ್ಲರಿಗೂ ನಮಸ್ಕಾರ. ರಾತ್ರಿ ಉಳಿದ ಅನ್ನದಿಂದ ಈ ತರ ಒಂದ್ ಹಪ್ಪಳ ಮಾಡಿ ತೋರ್ಸಾಕತ್ತೇನ್ ನಾನು. ನೀವೊಂದ್ಸಲ ಮಾಡಿ ನೋಡ್ರಿ, ಒಟ್ಟ ಅನ್ನ ಕೆಡ್ಸಂಗಿಲ್ಲ, ಅಷ್ಟು ಮಸ್ತ್ ಆಗಿರ್ತೈತ್ ಅದು. ಈಗ ನೋಡ್ರಿ, ಇದು ಅನ್ನ ತಗೊಂಡೇನಿ ನಾನು ಒಂದ್ ಸ್ವಲ್ಪ ರಾತ್ರಿ ಇಟ್ಟಿದ್ದನ್ನ. ನೋಡ್ರಿ, ಈಗ ಈ ಅನ್ನಕ್ಕ ನಾನು ಮಿಕ್ಸಿಗೆ ಹಾಕೋತೇನ್ರಿ. ಈ ಅನ್ನ ಸ್ವಲ್ಪ ಮಿಕ್ಸಿ ಹಾಕೊಂಡ ನೀರ್ ಹಾಕೊಂಡ ಅದನ್ನ ಸಣ್ಣ ಮಾಡ್ಕೋಬೇಕ್ರಿ. ಈಗ ಅನ್ನ ತಗೊಂಡ ನಾನ್ ಮಿಕ್ಸಿಗೆ ಹಾಕೊಳಕ್ತೇನ್ರಿ. ಅಷ್ಟು ಬೇಕಾದ್ರೆ ಹಿಡಿತಿದ್ರ ಹಾಕೋರಿ, ಇಲ್ಲ ಅಂದ್ರೆ 2 ಸಲ ಹಾಕೊಳ್ಬೋದು. ನಾ ಇಲ್ಲಿ ಹಾಕೊಳಕ್ತೇನ್ರಿ. ಇದನ್ನ ನೋಡ್ರಿ, ಈಗ ರೈಸಿಗೆ ಏನ್ ಮಾಡ್ತೀನಂದ್ರ ನಾನು ರಾತ್ರಿ ಉಳ್ದದ್ರಿ ಇದು. ಬೆಳಿಗ್ಗೆ ಇದ್ರ ಬೆಳಿಗ್ಗೆ ಮಾಡಿದಿದ್ರ ರಾತ್ರಿ ಮಾಡಕ್ ಬರ್ತೈತಿ. ಆದ್ರೆ ಇದು ಹಪ್ಳಲ್ರಿ, ಅದಕ್ಕ ನಾನು ರಾತ್ರಿ ಮಾಡಿದ್ ತಗೊಂಡ ಬೆಳಿಗ್ಗೆ ಮಾಡಾಕ್ತೇನೆ. ನೋಡ್ರಿ, ಈಗ ರಾತ್ರಿ ಮಾಡಿದ ಅನ್ನ ಎಲ್ಲಾ ನಾ ಮಿಕ್ಸಿಗೆ ಹಾಕೊಂಡ ಗ್ರೈಂಡ್ ಮಾಡ್ಕೊಂಡ್ರಿ. ಅದನ್ನ ಈಗ ಒಂದ್ ಪ್ಯಾನಿಗೆ ಹಾಕೋತೇನ್ರಿ ನಾನು. ನೋಡ್ರಿ, ಈಗ ಇದಕ್ ಹಾಕೊಂಡ ಒಂದ್ ಪಾತ್ರೆಗೆ ಹಾಕೊಂಡ ಅದನ್ನ ನೀರ್ ಹಾಕಿ ರುಬ್ಬಿರ್ತೀವಲ್ರಿ, ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರನ್ನು ಹಾಕೋಬಹುದು, ಯಾಕಂದ್ರ ಕುದ್ಸುದಿರ್ತೈತ್ರಿ ಇದು. ಈಗ ನೋಡ್ರಿ, ಇದನ್ನ ತೋರಿಸ್ತೀನಿ ನಾ ನಿಮ್ಗ. ಹಿಂಗಾಗೈತಿದು. ಇದನ್ನ ಅನ್ನ ರುಬ್ಬಿದ್ದನ್ನ ಹಿಂಗ ಆದದಕ್ಕ ಏನ್ ಮಾಡ್ಬೇಕಂದ್ರ ಇಷ್ಟ ಅಕ್ಕಿ ಹಿಟ್ಟು ತಗೊಂಡನ್ರಿ ನಾ. ಇದನ್ನ ಒಂದ್ ಸ್ಪೂನ್ಲೆ, ದೊಡ್ಡ ಸ್ಪೂನ್ಲೆ ಅಕ್ಕಿ ಹಿಟ್ಟು ತಗೊಂಡನ್ರಿ. ಅದಕ್ಕ ಮತ್ತ ಉಪ್ಪನ್ನು ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅದೇನ್ ಕಲ್ಲುಪ್ಪು ಹಾಕಿದ್ರು ಕರಗ್ತತಿ. ಈಗ ನೋಡ್ರಿ, ಅದಕ್ಕ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳಕ್ತಾನೆ, ಒಂದ್ ಸ್ವಲ್ಪ ಸೋಡಾ ಹಾಕೊಂಡಾನಿ. ಇಷ್ಟ ಹಾಕೊಂಡ ಹಿಂಗ ಒಂದ್ ಸ್ವಲ್ಪ ಹಾಕೋಬೇಕ್ರಿ. ಒಂದಿಷ್ಟು ಅಜ್ವಾನ್ ಹಾಕೋಬೇಕು. ಇವು ಎಲ್ಲಾ ಹಾಕೊಂಡ ಅದನ್ನ ಮಿಕ್ಸಿ ಏನ್ ಮಾಡ್ಬೇಕಂದ್ರ ಮತ್ ಮಿಕ್ಸಿ ಮಾಡ್ಬೇಕ್ರಿ, ಅದನ್ನ ಗ್ರೈಂಡ್ ಮಾಡ್ಬೇಕು. ಏನಂದ್ರ ಅಕ್ಕಿ ಹಿಟ್ಟಿಗ್ರಿ ಇದು ಎಲ್ಲ ಹಾಕೊಳ್ದು. ಅಕ್ಕಿ ಹಿಟ್ಟಿಗೆ ಇದನ್ನೆಲ್ಲ ಹಾಕೊಂಡ ಗ್ರೈಂಡ್ ಮಾಡಿ ಇದನ್ನ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಅನ್ನದೊಂದ್ ಮಿಕ್ಸ್ ರೀ, ಅಕ್ಕಿ ಹಿಟ್ಟಿಂದೊಂದ್ ಗ್ರೈಂಡ್ ಮಾಡಿ ನೀರ್ ಹಾಕಿ ಅದೊಂದ್ ಮಿಕ್ಸ್. ಅದಕ್ಕೆ ಉಪ್ಪು, ಇಂಗು, ಜೀರಿಗೆ ಎಲ್ಲ ಹಾಕೊಂಡ ಅದನ್ನ ಹಿಟ್ಟ ರೆಡಿ ಮಾಡ್ಕೋಬೇಕ್ರಿ. ಇನ್ನೊಂದ್ ಸ್ವಲ್ಪ ಹಿಂಗ್ ಹಾಕೊಳಕ್ತಾನೆ ನಾನು. ಹಾಕೊಂಡ್ ಅದನ್ನ ಏನ್ ಮಾಡ್ಬೇಕಂದ್ರ ಸೆಂಡಿಗೆ ಹಿಟ್ಟು ಇರ್ತೈತಲ್ರಿ, ಹಪ್ಪಳ ಸೆಂಡಿಗೆ ಹಿಟ್ಟ, ಅದನ್ನ ಮಾಡ್ಕೊಳ್ಬೇಕ್ರಿ. ಈಗ ನಾನು ಇದನ್ನ ತಿರ್ಗಸಾಕತಾನೆ. ಆ ಅನ್ನಕ್ಕ ಒಂದ್ ಚಮಚದಷ್ಟ ಬರೀ ಅಕ್ಕಿ ಹಿಟ್ಟು ಹಾಕಿದ್ರ ಇಷ್ಟು ಟೇಸ್ಟಿ ಆಗಿ ಬರ್ತಾವ್ರಿ ಅವು. ಬಾಳ ಅಂದ್ರ ಬಾಳ ಮಸ್ತ್ ಬರ್ತಾವ, ಕ್ರಿಸ್ಪಿನೂ ಬರ್ತಾವ. ಈಗ ನೋಡ್ರಿ, ಇದನ್ನ ನಾನು ಬಾಳಷ್ಟು ನೀರ್ ಹಾಕಿ ಒಂದ್ ಹದಕ್ಕ ಕುದಿಸ್ಕೊಳಕ್ತೇನ್ರಿ. ಇದು ಹೆಂಗ್ ಬರ್ಬೇಕಂದ್ರ ಒಂದ್ ಹಪ್ಳ ಹಾಕಕ್ ಬರ್ಬೇಕದ, ಆ ತರ ಇದು ಕುದಿಬೇಕ್ರಿ. ಇದು ಅಕ್ಕಿ ಹಿಟ್ಟನು ಇರ್ತೈತಲ್ರಿ, ಮಿಕ್ಸ್ ಕುದಿತೈತ್ರಿ, ಅದು ಕರೆಕ್ಟ್ ಆಗ್ತೈತಿ. ಅದು ಒಂದ್ ಸ್ವಲ್ಪ ಒಂದ್ 25 ಮಿನಿಟ್ ಅದು ಕುದಿಸ್ಬೇಕ್ ನೋಡ್ರಿ. ಅಂದ್ರ ಅದು ಗಟ್ಟಿ ಹಾಕೋತ ಬರ್ತೈತಿ. ನಿಮ್ಗ ಅದ್ ಹದ ಗೊತ್ತಾಗ್ತೈತ್ರಿ ಮಾಡೋ ಮುಂದಾಗ. ಇದು ಸ್ಪೂನ್ಲೆ ಹಾಕಿದ್ರ ಅದ್ ಹಪ್ಪಳ ತರ ಆಗ್ಬೇಕ್ರಿ. ಆ ತರ ಬಂತಂದ್ರ ಅದನ್ನ ಬಿಟ್ಟು ಬಿಡಾಕ್ ಬರ್ತೈತ್ರಿ. ಉಪ್ಪದು ನೋಡಿ ಹಾಕ್ರಿ. ಉಪ್ಪು ಕರೆಕ್ಟ್ ಹಾಕಿ ಮತ್ತ ಇದನ್ನ ಹಾಕಿದ್ರ ಹಿಂಗ ಜೀರಿಗೆ, ಉಪ್ಪು ಎಲ್ಲ ಹಾಕಿ ಸರಿಯಾಗಿ ಹಾಕಿ ಮಾಡ್ರಿ. ಬಾಳ ಅಂದ್ರ ಬಾಳ ಮಸ್ತ್ ಆಗಿರ್ತಾವ. ತೆಳ್ಳಗನು ಆಗಿರ್ತಾವ, ಅಷ್ಟ ಕ್ರಿಸ್ಪಿನೂ ಆಗಿರ್ತಾವ. ನೋಡ್ರಿ, ಈಗ ಇದನ್ನ ಹಿಟ್ಟ ಕುದಿ ಬರಾಕ್ತೈತಲ್ರಿ, ಇದು ಕುದಿ ಉಗ್ತಾ ಇರ್ತೈತಿ. ಅದನ್ನ ನೋಡ್ಕೊಂಡ್ ತಿರ್ಗಿಸ್ಕೋತ ಇರ್ಬೇಕು. ಒಂದ್ ಹದಕ್ ಬರುವಂಗ ತಿರ್ಗಿಸ್ಬೇಕದ್. ಈಗ ನೋಡ್ರಿ, ಆಗಾಕತ್ತೈತಿ. ಅದು ಸ್ವಲ್ಪ ಗಟ್ಟಿ ಬರಾಕತ್ತೈತಿ. ಈಗ ನೋಡ್ರಿ ಹೆಂಗ ಆತದು. ಅದನ್ನ ಹಿಟ್ಟ ಅದು ಗಟ್ಟಿಯಾಗೆ ಬರ್ತತ್ರಿ. ಆಮೇಲೆ ಈಗ ಇಷ್ಟ ಆಗೈತಲ್ರಿ, ಇದನ್ನ ತೋರ್ಸಾಕ್ತಾನೆ. ಉಕ್ ಬಂದಂಗ ಆಗ್ತಿರ್ತೈತಿ. ಮತ್ತ ತಿರ್ಗಿಸ್ಬೇಕ್ರಿ ಅದನ್ನ. ಬಾಳ ಅಂದ್ರ ಬಾಳ ಚಂದಂಗ್ ತಿರ್ಗಿಸಿ ಹಾಕ್ಬಿಟ್ರಿ ಬಾರಿ ಮಸ್ತ್ ಆಗ್ತಾವ್ರಿ. ಅದು ಉಳ್ದಿದ್ ಅನ್ನದ್ ಅನ್ಸುದೇ ಇಲ್ರಿ, ಅಷ್ಟ್ ಮಸ್ತ್ ಹಪ್ಳಾಗಿರ್ತಾವ. ಟೇಸ್ಟುನು ಹಂಗ ಇರ್ತಾವ. ಈಗೆಲ್ಲಾ ಕುದಿಯಾಕತ್ತೈತಲ್ರಿ, ಇದೇ ತರ ಕುದಿಬೇಕ್ರಿ ಅದು. ಅಕ್ಕಿ ಹಿಟ್ಟು ಮತ್ತ ಇದು ಅನ್ನದ್ದು ಎಲ್ಲಾ ಕುದ್ದ ಒಂದ್ ಪೇಸ್ಟ್ ಆಗತ್ ನೋಡ್ರಿ. ಅದು ಮಸ್ತಂಗ ಎಷ್ಟ್ ಮಸ್ತ್ ಬರಾಕತ್ ನೋಡ್ರಿ. ಈಗ ಸಂಡಿಗೆ ಹಪ್ಪಳ ಹಿಟ್ಟ ಇರ್ತೈತಲ್ರಿ, ಅದ ತರನ ಬರಾಕತ್ತದ. ಇದಕ್ಕ ಒಂದ್ ಸ್ವಲ್ಪ ನಾನು ಖಾರನು ಹಾಕೊಳಕ್ತೇನೆ. ಖಾರನು ಹಾಕೋಬಹುದು, ಇಲ್ಲ ಅಂದ್ರೂ ಸ್ಕಿಪ್ ಮಾಡ್ಬೋದು. ಉಪ್ಪಿನ ಅಷ್ಟನ ಮಾಡ್ಕೋಬಹುದು. ನಾ ಇಲ್ಲೇ ಸ್ವಲ್ಪ ಖಾರ ಹಾಕೇನಿ, ಟೇಸ್ಟ್ ಬರ್ತೈತೆ ಅಂತ ಹೇಳಿ. ನೋಡ್ರಿ, ಈಗ ಮುಗ್ದ ಬಿಡ್ತಿದ. ಎಷ್ಟ್ ಮಸ್ತ್ ಆಗಿರ್ತೈತಿ, ಎಷ್ಟ್ ಈಜಿನೂ ಐತಿದ. ಇದಕ್ಕ ಸ್ವಲ್ಪ ಎಳ್ಳು ಹಾಕೊಳಕ್ತೇನ್ರಿ ನಾ. ಎಳ್ಳು ಬೇಕಾದ್ರ ಹಾಕೋಬಹುದು, ಬ್ಯಾಡ ಅಂದ್ರೂ ಸ್ಕಿಪ್ ಮಾಡ್ಬೋದು. ಈಗ ನೋಡ್ರಿ, ಇದಕ್ಕೆ ಎಳ್ಳು ಹಾಕಿದ್ರೆ ಒಂದ್ ಸ್ವಲ್ಪ ಕುರುಕುರು ಟೇಸ್ಟ್ ಬರ್ತೈತೆ ಅಂತ ಹೇಳಿ ಎಳ್ಳು ಹಾಕೊಂಡೇನಿ ನಾನು. ಅದಕ್ಕ ನೀವು ಹಾಕೋಬಹುದು ಎಳ್ಳು. ನೋಡ್ರಿ, ಈಗ ಎಷ್ಟ್ ಮಸ್ತ್ ಆತಿದು. ಈಗ ಏನ್ ಮಾಡೇನಂದ್ರ ಒಂದ್ ಪ್ಲಾಸ್ಟಿಕ್ ಕವರ್ ತಗೊಂಡ ಇಲ್ಲಿ ಹಾಕೊಂಡ ಅದನ್ನ ನೀರಾಗಿದ್ದೆ ಹಾಕೇನ್ರಿ. ಪ್ಲಾಸ್ಟಿಕ್ ಕವರ್ ಮೊದ್ಲು ತೊಳೆದ ಅದ್ರ ಮ್ಯಾಲೆ ಹಿಂಗ ಹಾಕೋತ ಬಂದ್ಬಿಡುದ್ರಿ. ಬಾಳ ಸಿಂಪಲ್ ರೀ. ಈಗ ನೋಡ್ರಿ, ಇವನ್ನೆಲ್ಲ ಇಷ್ಟ ಹಾಕ್ಬಿಟ್ರ ಅವು ಬಾಳ ಅಂದ್ರ ಸಾಯಂಕಾಲ ಅನ್ನೋದ್ರಾಗ ಒಣಗಿ ಬಿಟ್ಟಿರ್ತಾವ್ರಿ. ನಾ ಬೆಳಿಗ್ಗೆ ಹಾಕಾಕತ್ತಾನೆ. ನೋಡ್ರಿ ಎಷ್ಟ್ ಮಸ್ತ್ ಆಗ್ತಾವ. 2 ಪೇಪರ್ ತಗೊಂಡ್ ಹಾಕೇನಿ ನಾನು ಇದ್ರೊಳಗಿನ. ಈಗ ನೋಡ್ರಿ, ಒಣಗಿಂದ ತೆಗ್ಯಾಕತ್ತಾನ ನೋಡ್ರಿ. ನಾನು ಸಾಯಂಕಾಲ ಈಗ ತೆಗ್ಯಾಕತ್ತೇನ್ರಿ ತಳಗ್ ತಗೊಂಬಂದ್.
ಇದನ್ನ ಏನ್ ಮಾಡ್ಬೇಕಂದ್ರ ರೀ, ಈಗ ತೆಗ್ದೈತಲ್ರಿ, ಇವು ಮತ್ತೆ ಒಂದ್ ಸ್ವಲ್ಪ ಹಸಿ ಇರ್ತಾವ್ರಿ. ಇವನ್ನ ಇನ್ನೊಂದ್ಸಲ ಒಣಗಿಸ್ಬೇಕಾಗ್ತತಿ. ಬಟ್ 2 ದಿವ್ಸ ಒಣಗಿಸ್ರಿ, ಮಸ್ತ್ ಆಗ್ತಾವ್. ಈಗ ನೋಡ್ರಿ ಎಲ್ಲಾನು ನಾನು 2 ದಿವ್ಸ ಒಣಗಿಸಿದ ಹಪ್ಳ ತೋರ್ಸಾಕ್ತೇನೆ ನಿಮಗ. ಬಾಳ ಅಂದ್ರ ಬಾಳ ಮಸ್ತ್ ಆಗಿರ್ತಾವು, ತೆಳ್ಳಗಾಗಿರ್ತಾವು, ಎಷ್ಟ್ ಮಸ್ತ್ ಆಗ್ಯಾವ ನೋಡ್ರಿ. ಹಿಂಗ ಹಪ್ಪಳ ಆಗಿರ್ತಾವ್ರಿ. ಒಂದ್ ಸ್ನಾಕ್ಸ್ ಹಾಕತ್ ನೋಡ್ರಿ, ಅಷ್ಟ ಭಾರಿ ಆಗಿರ್ತಾವ ಇವ್ ಹಪ್ಪಳ. ಒಂದಿಷ್ಟ ಅನ್ನ ಉಳ್ದಿತ್ತಂದ್ರ ನೋಡ್ರಿ ಈಗ ಎಷ್ಟ್ ಮಸ್ತ್ ಆಗ್ಯಾವು ನೋಡ್ರಿ. ಈಗೆಲ್ಲಾನು ಎಷ್ಟ್ ಮಸ್ತ್ ಆಗ್ಯಾವ. ಇವನ್ನ ಕರ್ದ ನಾನ್ ನಿಮಗ್ ತೋರಿಸ್ತೀನ್ರಿ ಎಷ್ಟ್ ಹೆಂಗ್ ಆಗ್ತಾವ ಅಂತ ಹೇಳಿ. ಬಾಳ ಅಂದ್ರ ಬಾಳ ಬಾರಿ ಬರ್ತಾವ್ರಿ ಇವ್. ಈಗ ನೋಡ್ರಿ ಇದನ್ನ ಟೆಸ್ಟ್ ಮಾಡಕ ಒಂದ್ ಸ್ವಲ್ಪ ಹಾಕೊಂಡೇನಿ ನಾನೀಗ. ಈಗ ಒಂದ್ ಪೂರ್ತಿ ಹಾಕಿ ನೋಡ್ರಿ ಹೆಂಗ್ ಉಬ್ಬಿ ಬರ್ತಾವು. ನೀವು ಕೆಂಪಾಗುತ್ತನೂ ಕರಿಬಹುದ್ರಿ, ಹಿಂಗ ವೈಟನು ತೆಗಿಬಹುದು. ಸ್ವಲ್ಪ ಕೆಂಪಾಗುತ್ತನ ಕರೆದ್ರೂ ಚಂದ ಆಗ್ತಾವ್ರಿ, ಟೇಸ್ಟ್ ಬರ್ತಾವ ಇವ್. ನೋಡ್ರಿ ಇದನ್ನು ತೋರ್ಸಾಕ್ತೇನೆ. ಬಾಳ ಅಂದ್ರ ಬಾಳ ಮಸ್ತ್ ಆಗಿರುವಂತ ಒಂದ ಅನ್ನ ಉಳ್ದಿರ್ತೈತಲ್ರಿ ರಾತ್ರಿದ, ಆ ಅನ್ನದಿಂತ್ರ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ ಮಾಡಿದಂತ ಹಪ್ಳ, ಭಾರಿ ಕ್ರಿಸ್ಪಿ ಆಗಿರುವಂತ ಒಂದು ಒಳ್ಳೆ ಟೇಸ್ಟ್ ಕೊಡುವಂತ ಹಪ್ಳ ಐತ್ ನೋಡ್ರಿ. ಬಾಳ ಈಜಿನೂ ಐತ್ರಿ, ಸಿಂಪಲ್ ಹಾಗೆ ಇಂಥದ್ ಮಾಡುದ್ರಿಂತ್ರ ನಮಗೆ ಏನು ಕೆಡಿಸ್ಲಿಲ್ಲಪ್ಪ ಅಂತ ಹೇಳಿ ಮನ್ಸಿಗೆ ಬಾಳ ಸಮಾಧಾನ ಆಗ್ತೈತಿ. ಅಷ್ಟ ಇದು ಆಗ್ತೈತ್ರಿ, ಇದನ್ನ ಮಾಡಿದ್ರ ಸಮಾಧಾನ ಆಗ್ತೈತಿ. ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ ನೋಡ್ರಿ ಇವು ಹಪ್ಳ. ಕರ್ದನು ತೋರ್ಸಾಕ್ತಾನಿ, ಕ್ರಿಸ್ಪಿನೂ ಆಗ್ಯಾವು. ಕ್ರಿಸ್ಪಿ ಆಗ್ಯಾವ ತೋರಿಸ್ತಂತಾರ್ರಿ ನಿಮ್ಗೆ. ಹಿಂಗ್ ನೋಡ್ರಿ ಹೆಂಗ್ ಸೌಂಡ್ ಬರ್ತೈತಿ. ಇದನ್ನ ಮುರ್ದ್ ತೋರಿಸ್ತೀನಿ ನಾನು. ಬಾಳ ಕ್ರಿಸ್ಪಿ ಆಗಿರ್ತಾವ ನೋಡ್ರಿ, ಎಷ್ಟ್ ಮಸ್ತ್ ಆಗೈತಿ. ಇದೇ ತರ ನೀವು ಬೇಕಾದ್ರ ರಾತ್ರಿ ಅನ್ನ ಉಳ್ದಿದ್ರ ಒಂದ್ಸಲ ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತತಿ.